ಸುಖವಿಲ್ಲದಿರ್ದೊಡ, ಸುಖದ ಬೆಂಬಳಿಗೊಂಡು ಸುಖವಿಲ್ಲದಿರ್ದೊಡ, ಸುಖವನ್ನಿಚ್ಛಯಿಸಿ ವಿಷಯದೊಳು ಸುಖಮಯನೆಂದು, ಸುಖವನ್ನಿಚ್ಛಯಿಸಿ ವಿಷಯದೊಳು ಸುಖಮಯನೆಂದು ತೊಡರಿ ಬಿಡದಿರ್ಪ ತತ್ಸುಖ ಬುದ್ಧಿ ರಾಗವೆಂದು ಎನಿಪುದು ಅಂದರು. ಯಾಕಂದ್ರೆ ಸುಖದ ಬೆಂಬಳಿಗೊಂಡು ನಾವೆಲ್ಲರೂ ದುಡಿಯೋದು, ನಾವು ವ್ಯವಹಾರ ಮಾಡೋದು, ನಾವು ನೋಡೋದು, ಕೊಡೋದು, ತಗೊಳ್ಳೋದು ಎಲ್ಲನೂ ಒಂದಿಲ್ಲ ಒಂದು ರೀತಿಯಿಂದ ಅದು ನನಗೆ ಸುಖನ ಐತಂತ ನಾವು ಭಾವಿಸಿ ಎಲ್ಲ ವ್ಯವಹಾರವನ್ನು ಮಾಡ್ತೀವಿ. ಸಕಲ ಸೌಕರ್ಯಗಳನ್ನು ನಾವು ಹಾಕೋದು. ಯಾಕಂತಂದ್ರೆ ಸುಖದಿಂದ ಇರಬೇಕು. ಆದ್ರೆ ಯಾರು ಬಾಯಿಲೆ ಹೇಳುವುದಿಲ್ಲ. ಆದ್ರೆ ಅದು ಶರೀರದ ಗುಣಧರ್ಮವೇ ಅದು. ಯಾಕೆ ದುಡ್ಯಾಕತ್ತೀಯಪ್ಪ ಅಂತಂದ್ರೆ ಸುಖಕ್ಕೆ ಸಂಬಂಧ ಇರ್ತಾರೆ. ಮತ್ತು ಸುಖ ನೋಡಿವೆ ನಾವು. ಹಂಗಾರ ಸುಖದ ಅರ್ಥರ ನಮಗೆ ನಿಜವಾಗಿ ಅದರ ಅರ್ಥರ ಆಗೈತೆ ನಮಗೆ. ಮತ್ತೆ ಎಲ್ಲೈತದು ಹಂಗಾದ್ರೆ ಸುಖ? ಸುಖ ಅನ್ನೋದು ಶಬ್ದ ಐತಿ ಖರೆ. ಆ ಶಬ್ದದೊಳಗೆ ಅಡಕವಾಗಿರ್ತಕ್ಕಂಥ ಆ ಆನಂದ ಅದು ನಮಗೆ ಎಂದಾದರೂ ಸಿಕ್ಕೈತೇನು? ಬಾಲ್ಯದೊಳಗ ಅದ್ರದ್ದು ಅರಿವು ಇಲ್ಲವೇ ಇಲ್ಲ. ಮುಂದೆ ಯೌವನದೊಳಗೂ ಸಹಿತ ನಮಗ 18-20 ವರ್ಷ ತನೂ ಅದರ ಅರಿವು ನಮಗ ಬರುದಿಲ್ಲ. ಯಾಕಂದ್ರೆ ತಂದೆ ತಾಯಿ ನಮಗ ಉಣಿಸ್ತಿರ್ತಾರ, ಸಾಕ್ತಿರ್ತಾರ. ಎಂದ ನಮಗೊಂದು ಮದುವೆ ಮಾಡ್ತಾರ, ಅವಾಗ ಮಾಡೋಕಿನ ಮೊದಲ ನಮಗ ಏನ್ ಅನಿಸ್ತೈತಿ? ಸುಖ ಸಿಗ್ತೈತಿ ಈಗ ನನಗ ಅಂತ. ಆದ್ರೆ ಮದುವೆ ಆಗಿಂದ್ರು ಸುಖ ಸಿಕ್ಕೈತೆ ನಮಗ. ಮತ್ತೆ ನಿಶ್ಚಯ ಮಾಡ್ತೀವಿ ನಾವು, ನಮಗ ಸುಖ ಸಿಕ್ತೈತಂತ ನಾವು ನಿಶ್ಚಯ ಮಾಡ್ತೀವಿ. ಸಿಕ್ಕೈತೆ ಅನ್ನೋದು ಯಾರಿಗೆ ಸಿಕ್ಕೈತಪ್ಪ ಸುಖ? ಯಾರಿಗೂ ಸಿಕ್ಕೇ ಇಲ್ಲ. ಆ ಸುಖ ಎಲ್ಲೊಳಗೈತಂದ್ರ ಹೊರಗಿಲ್ಲದು, ಭೌತಿಕ ವಸ್ತುಗಳದೊಳಗೆ ಇಲ್ಲದು, ನನ್ನ ಅಂತರ್ಯದೊಳಗ ನನ್ನೊಳಗ ಐತದು ಸುಖ. ಆ ಸುಖವನ್ನು ಪಡೆಯಲು ಈ ಎಲ್ಲ ಗ್ರಂಥಗಳು ಬಂದು. ಅದಕ್ಕೆ ಸುಖವ ಬೆಂಬಳಿಗೊಂಡು ಸುಖವಿಲ್ಲದೊರ್ದಡೆ ಸುಖವನ್ನಿಚ್ಛಯಿಸಿ ಅಂತಾರ. ಸುಖ ನನಗೆ ಎದ್ರೊಳಗೈತಂತಂದ್ರೆ ವಿಷಯದೊಳಗೈತಿ ಅಂತೀವಿ ನಾವು. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಹೆಣ್ಣಿನ ಬಳಿನ ಸಪ್ಪಳ ಆತಂತಂದ್ರ ಶಬ್ದ, ಸ್ಪರ್ಶ ನೋಡಿ ರೂಪ, ಮತ್ತು ಆಲಿಂಗದೊಳಗ ಕೂಡಿದಾಗ ರಸ ಮತ್ತು ಗಂಧ. ಈ 5 ವಿಷಯಗಳು ನಿನ್ನೂ ಆಗ್ಯಾವೇನು? ಇವು 5 ಒಂದು ಹೆಣ್ಣಿನಲ್ಲಿ ಅದಾವ ಖರೆ. ಆದ್ರೆ ಆ ಸುಖ ನಿನಗ ಬೆಂಬಳಿಗೊಂಡು ಬೆನ್ನತ್ತಿ ಏನಾರು ಬಂದೈತೆ ನಿನಗ? ಕಾಯಂ ಐತೆ ನಿನ್ನಲ್ಲಿ ಅದು? ಇಲ್ಲ. ಮತ್ತೆ ಆ ಸುಖಕ್ಕೆ ನೀನು ಇಷ್ಟು ಬೆಂಬತ್ತಿ ನಿಶ್ಚಯ ಮಾಡಿ ನಾ ಸುಖದೊಳಗೆ ಇರ್ತೀನಿ ಅನ್ನೋದು ನೀವು ಯಾವ ಗ್ಯಾರಂಟಿ ಮೇಲೆ ಮಾತಾಡ್ತೀನಿ ನೀನು? ಅದಕ್ಕೆ ಇಲ್ಲಿ ಹೇಳ್ತಾರವರು, ಸುಖದ ಬೆಂಬಳಿಗೊಂಡು ಸುಖವಿಲ್ಲದಿರ್ತೊಡೆ ಸುಖವನ್ನಿಚ್ಛಯಿಸಿ ವಿಷಯದೊಳು ಸುಖಮಯನೆಂದು ತೊಡರಿ. ಈ ವಿಷಯದೊಳಗೆ ನನಗೆ ಸುಖ ಸಿಗತೈತಂತ ಹಗಲು ಇರುಳು ಕೂಡ ನಾವು ಅದ್ರೊಳಗೆ ಪ್ರಯತ್ನ ಮಾಡ್ತೀವಿ. ಇದ್ರೊಳಗ ನನಗೆ ಸುಖ ಐತಿ, ಬೇರೆ ಅದ್ರೊಳಗ ನನಗ ಇಲ್ಲ ಅಂತಂದು ಅದ್ರೊಳಗ ತೊಡರಿ ಬಿಡದಿರ್ಪ ತತ್ ಸುಖ ಅಂದ್ರು. ಬಿಟ್ಟದಿವೇನು? ಇಲ್ಲ. ಮತ್ತೆ ದಿನವೂ ಅದ್ರೊಳಗ ಅದೀವಿಲ್ಲ ನಾವು. ಅದಕ್ಕೆ ಬಿಡದಿರ್ಪ ತತ್ ಸುಖ ಬುದ್ಧಿ ರಾಗವೆಂದು ಎನ್ನುವುದು. ಇದು ಕೊನೆಗೆ ಏನ್ ಅನಿಸ್ತೈತೆ ಅಂತಂದ್ರೆ ನಮಗ, ನಾವು ಅದಕ್ಕೆ ಬೆನ್ನತ್ತಿ ನಿಶ್ಚಯಿಸಿ ಅದರಲ್ಲಿನ ನನ್ ಸುಖ ಆಯ್ತಂತ ನಾವು ಬೆನ್ನತ್ತಿ ಏನು ಹೋಗ್ತೀವಿ, ಅದು ರಾಗ ಅಂದ್ರ ಮೋಹ. ಎಷ್ಟು ಮೋಹ ಮಾಡಿದ್ರು ಸಹಿತ ತೆರೆಗಳು ಬರ್ತಾವು, ಕಾಲಿಗೆ ಮುಡ್ತಾವು, ಅವು ಅಲ್ಲೇ ನಿಂದಿರ್ತಾವನ, ಮತ್ತವು ಹೋಗುವ. ಹಿಂಗ ನಮ್ದು ದಿನಚರಿ ಆಗೈತಿ. ಅದಕ್ಕೆ ಹೇಳ್ತಾರ, ಸುಖ ನಮ್ಮ ಒಳಗ ಐತದು, ಹೊರಗ ಎಲ್ಲೂ ಹುಡುಕಾಡಕ ಹೋಗಬೇಡ ಅಂತಂದು